ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮ ಮೊಬೈಲ್ ವಾಟ್ಸಪ್ಪಲ್ಲಿ ಮೆಟಾ AI ಅಂತ ಹೇಳ್ಬಿಟ್ಟು ಹೊಸ ಫ್ಯೂಚರ್ ಬಂದಿದೆ. ಸೊ ಇದನ್ನು ಯಾವ ರೀತಿ ನಾವು ಯೂಸ್ ಮಾಡ್ಕೋಬೇಕು ಅಥವಾ ನಮಗೆ ಇದು ಬೇಡ ಅಂತ ಅಂದರೆ ಏನು ಮಾಡಬೇಕು, ಕೆಲವರು ಮೊಬೈಲ್ಗೆ ಇದು ಬಂದಿರೋದಿಲ್ಲ ಅಥವಾ ಬೇಕು ಅಂದರೆ ಏನು ಮಾಡಬೇಕು, ಅದೇ ರೀತಿ ಇದರ ಯೂಸಸ್ ಏನು, ನಾವು ಇದನ್ನು ಯಾವ ರೀತಿ ಯೂಸ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತೀನಿ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದೇ ರೀತಿಯಾಗಿ ಇನ್ನೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೆಟಾ AI ಅಲ್ಲಿ ನಿಮ್ಗೆ ಏನು ಬೇಕಾದರೂ ಸಿಗುತ್ತೆ, ಏನು ಬೇಕಾದರೂ ಇನ್ಫಾರ್ಮೇಷನ್ ಸಿಗುತ್ತೆ. ಉದಾಹರಣೆಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ನಾವು ಗೂಗಲ್ಗೆ ಹೋಗ್ಬಿಟ್ಟು ಅಥವಾ ಗೂಗಲ್ ಕ್ರೋಮ್ ಅಥವಾ ಫೈರ್ಬಾಕ್ಸ್ಗೆ ಹೋಗ್ಬಿಟ್ಟು ಇನ್ಫಾರ್ಮೇಷನನ್ನು ಹುಡುಕ್ಬಿಟ್ಟು ಕಾಪಿ ಮಾಡಿಕೊಂಡು ಮತ್ತೆ ವಾಟ್ಸಪ್ಪಲ್ಲಿ ಬೇರೆಯವ್ರಿಗೆ ಶೇರ್ ಮಾಡಬೇಕಾಗಿತ್ತು. ಸೊ ಈಗ ನಿಮ್ಗೆ ಇಲ್ಲಿ ಏನು ಬೇಕಾದರೂ ಸಿಗುತ್ತೆ. ಅದನ್ನು ಯಾವ ರೀತಿ ನಾವು ತಿಳ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಪ್ರತಿಯೊಂದು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಒಂದು ವೇಳೆ ನಿಮ್ಮ ಮೊಬೈಲಲ್ಲಿ ಏನಾದರೂ ಮೆಟಾ AI ಬಂದಿಲ್ಲ ಅಂತ ಅಂದರೆ ನಿಮ್ಮ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ವಾಟ್ಸಪ್ ಅಪ್ಡೇಟ್ ಅಂತ ಕೊಡಿ, ಆಗ ಇದು ಆಟೋಮೆಟಿಕ್ಕಾಗಿ ಬರುತ್ತೆ. ಸೊ ಇದನ್ನು ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು ಅಂತ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಿಮ್ಮ ಮೊಬೈಲಲ್ಲಿ ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಇದಾದಮೇಲೆ ಪ್ಲಸ್ ಸಿಂಬಲ್ ಮೇಲೆ ಗುಂಡಾಗಿ ಒಂದು ರೌಂಡ್ ಥರ ಇದೆ ನೋಡಿ, ಅದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂದ್ಕೊಳ್ಳಿ. ಉದಾಹರಣೆಗೆ ಇವತ್ತಿನ ಗುಳಿಕ ಕಾಲ ಯಾವ ಟೈಮ್ಗೆ ಇದೆ ಅಂತ ತಿಳ್ಕೊಬೇಕಾದ್ರೆ ಇಲ್ಲಿ ನೀವು ಸರ್ಚಲ್ಲಿ ಮೆಸೇಜ್ ಅಂತಿದೆ ನೋಡಿ, ಅಲ್ಲೇನು ಮಾಡಬೇಕಪ್ಪ ಅಂತ ಅಂದರೆ ಸ್ಟಾರ್ಟಿಂಗ್ ನೀವು ಓಪನ್ ಮಾಡಿದಾಗ ಆಸ್ಕ್ ಮೆಟಾ AI ಎನಿಥಿಂಗ್ ಅಂತ ಬರುತ್ತೆ. ಸೊ ಇಲ್ಲಿ ಮೆಸೇಜ್ ಅಂತಿದೆ ನೋಡಿ, ಅದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ಪರ್ಮಿಷನನ್ನು ಕೇಳುತ್ತೆ. ಕಂಟಿನ್ಯೂ ಅನ್ನೋದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನಿಮಗೆ ಏನು ಇನ್ಫಾರ್ಮೇಷನ್ ಬೇಕಾದರೂ ಸಿಗುತ್ತೆ. ಉದಾಹರಣೆಗೆ ಟುಡೇ ಗುಳಿಕ ಕಾಲ ಅಂತ ಕೊಡ್ತೀನಿ. ಅಂದರೆ ಇವತ್ತು ಗುಳಿಕ ಕಾಲ ಯಾವ ಟೈಮ್ಗಿದೆ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿಬಿಟ್ಟು ಈ ರೀತಿ ಸರ್ಚ್ ಕೊಟ್ಟರೆ ಕೆಲವು ಸೆಕೆಂಡು ಲೋಡಿಂಗ್ ತಗೊಳುತ್ತೆ. ಇಲ್ಲಿ ನೀವು ನೋಡ್ಬೋದು. ಸೊ ಗುಳಿಕ ಕಾಲ ಯಾವ ಸಿಟಿಗೆ ಯಾವ ಸಮಯಕ್ಕೆ ಅಂತ ಬಂದಿದೆ. ಒಂದೊಂದು ಸಿಟಿಗೆ ಒಂದೊಂದು ಟೈಮಿಂಗ್ ಗುಳಿಕ ಕಾಲ ಬಂದಿದೆ. ಇಲ್ಲಿ ನೀವು ನೋಡ್ಬೋದು ಬೆಂಗಳೂರು ಅಂತ ಹೇಳ್ಬಿಟ್ಟು 5 ಗಂಟೆ 7 ನಿಮಿಷ 48 ಸೆಕೆಂಡಿಂದ ಹಿಡಿದು 6 ಗಂಟೆ 44 ನಿಮಿಷ 17 ಸೆಕೆಂಡ್ವರೆಗೂ ಗುಳಿಕ ಕಾಲ ಇದೆ. ಸೊ ಇದೇ ರೀತಿಯಾಗಿ ನೀವು ಪ್ರತಿಯೊಂದನ್ನು ಚೆಕ್ ಮಾಡ್ಕೋಬೋದು. ಉದಾಹರಣೆಗೆ ನ್ಯೂ ಮೂವಿ ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ತೀನಿ. Toxic. This movie is directed by Geetu Mohan Das and is going to be released on April 10th, 2025. ಸೊ ಈ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಷನ್ನು ಬರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಮ್ಯಾರೇಜ್ ಏಜ್ ಅಂತ ಟೈಪ್ ಮಾಡಿ ಕೊಡ್ತೀನಿ ನೋಡಿ, ಅದಕ್ಕೆ ಸಂಬಂಧಪಟ್ಟಂತೆ ಬಂದಿದೆ. ಇಲ್ಲಿ ಒಂದೊಂದು ಕಂಟ್ರಿಯಲ್ಲಿ ಒಂದೊಂದು ಏಜನ್ನು ಫಿಕ್ಸ್ ಮಾಡಿದ್ದಾರೆ. ಸೊ ಇಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನ್ ಬರುತ್ತೆ. ಅದೇ ರೀತಿಯಾಗಿ ಹೌ ಟು ಮೇಕ್ ಮನಿ ಇನ್ ಯೂಟ್ಯೂಬ್ ಅಂತ ಕೊಡ್ತೀನಿ. How to make money in YouTube. ಸೊ ಈ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಷನ್ನು ನಿಮಗೆ ಬರುತ್ತೆ. ಏನು ಬೇಕಾದರೂ ಇಲ್ಲಿ ಇನ್ಫಾರ್ಮೇಷನನ್ನು ತಗೋಬೋದು. ಸೊ ನಾವು ಬೇರೆ ಒಂದು ಬ್ರೌಸರ್ಗೆ ಗೂಗಲ್ ಕ್ರೋಮ್ ಆಗಿರ್ಬೋದು, ಫೈರ್ಬಾಕ್ಸ್ ಆಗಿರ್ಬೋದು, ಅಲ್ಲೋಗ್ಬಿಟ್ಟು ನಾವು ಇನ್ಫಾರ್ಮೇಷನನ್ನು ತಗೋಬೋದಾಗಿತ್ತು. ಸೊ ಇಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನ್ ಸಿಗುತ್ತೆ. ಅಷ್ಟೇ ಅಲ್ದಿರ ನಿಮ್ಗೆ ಏನೇ ಫೋಟೋ ಬೇಕಾದರೂ ಸಿಗುತ್ತೆ. ಉದಾಹರಣೆಗೆ ನೇಚರ್ ಫೋಟೋ ಅಂತ ಕೊಡ್ತೀನಿ. ಪ್ರತಿಯೊಂದು ಫೋಟೋ ಆಗಿರ್ಬೋದು, ಇನ್ಫಾರ್ಮೇಷನ್ ಆಗಿರ್ಬೋದು, ಏನು ಬೇಕಾದರೂ ನಿಮಗೆ ಇಲ್ಲಿ ಸಿಗುತ್ತೆ. ಹಾಗಾಗಿ ಇದನ್ನು ನಾವು ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು ಅನ್ನೋದು ಮಾತ್ರ ನಮಗೆ ಗೊತ್ತಿರಬೇಕು. ಸೊ ಫೋಟೋ ಬಂದಿದೆ ನೋಡಿ, ಈ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಷನ್ ನಮಗೆ ಇಲ್ಲೇ ಸಿಗುತ್ತೆ. ಒಂದು ವೇಳೆ ನಿಮ್ಗೆ ಇದೇನಾದರೂ ಬಂದಿಲ್ಲ ಅಂತ ಅಂದರೆ ನಿಮ್ಮ ವಾಟ್ಸಪ್ಪನ್ನು ಅಪ್ಡೇಟ್ ಮಾಡ್ಕೊಳ್ಳಿ, ಬರುತ್ತೆ. ಒಂದು ವೇಳೆ ಬೇಡ ಅಂತ ಅಂದರೆ ನಿಮ್ಮ ವಾಟ್ಸಪ್ಪನ್ನು ಅನ್ಇನ್ಸ್ಟಾಲ್ ಮಾಡಿಕೊಂಡು ಹಳೆ ವಾಟ್ಸಪ್ಪು ನಿಮ್ಮ ಮೊಬೈಲಲ್ಲಿ ಇದ್ದರೆ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ, ಆಗ ಇದು ಬರೋದಿಲ್ಲ. ಸೊ ಹಾಗಾಗಿ ತುಂಬ ಜನ ಕೇಳ್ತಾ ಇದ್ರು, ಇದೇನೋ ಬಂದಿದೆ ವಾಟ್ಸಪ್ಪಲ್ಲಿ, ಏನಿದು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇದರಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನ್ ಇರುತ್ತೆ. ಮುಂದಿನ ದಿನದಲ್ಲಿ ಇದನ್ನು ಇನ್ನೂ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ನಾವು ಯಾವುದೋ ಒಂದು ಗೂಗಲ್ ಮೀಟಿಂಗಲ್ಲಿ ಅಟೆಂಡ್ ಮಾಡೋಕ್ಕೆ ಆಗೋದಿಲ್ಲ. ಆಗ ಇದರಲ್ಲಿ ನಾವು ಈ ಟೈಮ್ಗೆ ನೀನು ಗೂಗಲ್ ಮೀಟಿಂಗನ್ನು ಅಟೆಂಡ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಯಾವ ರೀತಿ ರೆಸ್ಪಾಂಡ್ ಮಾಡ್ತೀರಿ ಆ ರೀತಿಯಾಗಿ ಅದು ಅಟೆಂಡ್ ಮಾಡುತ್ತೆ. ಇನ್ನೂ ಇದನ್ನು ಅಪ್ಡೇಟ್ ಮಾಡ್ತಾ ಇದ್ದಾರೆ. ಸೊ ಈಗಲಿಂದ ನಾವು ಇದನ್ನು ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು ಅಂತ ಗೊತ್ತಿದ್ರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.